ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಿನ ಮುಂದುವರಿದ ದೇಶಗಳಿಗೆ ಭಾರತ ಸರಿಯಾಗೊಂದು ಟಕ್ಕರನ್ನು ಕೊಟ್ಟಿದೆ. ಜೊತೆಗೆ ದಕ್ಷಿಣ ವಿಶ್ವದ ದನಿಯಾಗಿ ಭಾರತ ವಿಶ್ವ ವೇದಿಕೆಯ ಮೇಲೆ ಎದ್ದು ನಿಂತಿದೆ. ಜಗತ್ತಿನ ಶ್ರೀಮಂತ ದೇಶಗಳು ಕೊಡೋದಕ್ಕೆ ಬಂದಿದ್ದ $300 ಬಿಲಿಯನ್ ಹಣವನ್ನ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಿದ ಭಾರತದ ನಿಲುವನ್ನ ದಕ್ಷಿಣ ವಿಶ್ವದ ದೇಶಗಳು ಬೆಂಬಲಿಸಿರುವುದಷ್ಟೇ ಅಲ್ಲ, ಮುಂದುವರಿದ ದೇಶಗಳು ನಮ್ಮನ್ನು ಇಷ್ಟೊಂದು ಚೀಪ್ ಆಗಿ ನೋಡಬಾರದು ಅಂತ ಕೂಡ ಹೇಳಿವೆ. ಈ ಮೂಲಕ ದಕ್ಷಿಣ ವಿಶ್ವದ ದೊಡ್ಡ ದನಿಯಾಗಿ ಭಾರತ ಗುರುತಿಸಿಕೊಳ್ತಾ ಇದ್ದು, ಇನ್ನು ಜಗತ್ತು ಭಾರತವನ್ನ ಹೊರಗಿಟ್ಟು ಭಾರತದ ಸಮ್ಮತಿ ಇಲ್ಲದೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಾಗಾದ್ರೆ ಏನಿದು $300 ಬಿಲಿಯನ್ ಕಥೆ? ಇಲ್ಲಿ ಭಾರತ ಶ್ರೀಮಂತ ದೇಶಗಳಿಂದ $1.3 ಟ್ರಿಲಿಯನ್ ಡಿಮ್ಯಾಂಡ್ ಮಾಡ್ತಾ ಇರೋದು ಯಾಕೆ? ಶ್ರೀಲಂಕಾ, ಪಾಕಿಸ್ತಾನದಂತಹ ದೇಶಗಳು $2-3 ಬಿಲಿಯನ್ ಗಳಿಗಾಗಿ ಕಂಡವ್ರ ಮುಂದೆ ಅಂಗಲಾಚ್ತಾ ಇರೋ ಸಂದರ್ಭದಲ್ಲಿ $300 ಬಿಲಿಯನ್ ಅನ್ನ ಭಾರತ ತಿರಸ್ಕರಿಸೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಾಗತಿಕ ತಾಪಮಾನ ಏರಿಕೆ, ಹವಾಮಾನ ಬದಲಾವಣೆ ಮುಂತಾದ ಪ್ರಾಕೃತಿಕ ಸಮಸ್ಯೆಗಳ ಬಗ್ಗೆ ಜಗತ್ತಿನ ನಾನಾ ದೇಶಗಳು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿಕೊಳ್ತಾ ಇರೋದು ನಿಮಗೆ ಗೊತ್ತಿದೆ. ಜಾಗತಿಕ ತಾಪಮಾನ ಏರಿಕೆಗೆ ಅಭಿವೃದ್ಧಿಶೀಲ ದೇಶಗಳನ್ನು ಹೊಣೆಯಾಗಿಸುವ ಕೆಲಸವನ್ನ ಅಭಿವೃದ್ಧಿ ಹೊಂದಿದ ದೇಶಗಳು ಮಾಡ್ತಾ ಇವೆ. ಮತ್ತೊಂದು ಕಡೆ ಪರ್ಯಾವರಣಕ್ಕೆ ಅತಿ ಹೆಚ್ಚು ವಿಷ ತುಂಬುತ್ತಾ ಇರೋ ದೇಶಗಳ ಪಟ್ಟಿಯಲ್ಲಿ ಚೈನಾ ಹಾಗೂ ಭಾರತಗಳನ್ನ ಮುಂಚೂಣಿಯಲ್ಲಿಡೋ ಪ್ರಯತ್ನವನ್ನು ಕೂಡ ಪಶ್ಚಿಮದ ದೇಶಗಳು ಮಾಡ್ತಾ ಇರುತ್ತವೆ. ಅವರು ಆಗಾಗ ಕ್ಲೀನ್ ದೇಶಗಳು, ಜಗತ್ತಿನ ವಾಸಯೋಗ್ಯ ಹವಾಮಾನ ಇರೋ ದೇಶಗಳು, ಅತ್ಯಂತ ಕೆಟ್ಟ ಹವಾಮಾನ ಇರೋ ದೇಶಗಳು ಅಂತ ಪಟ್ಟಿ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅಣು ವಿದ್ಯುತ್ ಹಾಗೂ ಪುನರ್ ನವೀಕರಿಸಬಹುದಾದ ಇಂಧನ ಬಳಕೆಗೆ ಅಭಿವೃದ್ಧಿಶೀಲ ದೇಶಗಳನ್ನ ಒತ್ತಾಯಿಸುವ ಕೆಲಸವನ್ನ ಮಾಡ್ತಾ ಪಶ್ಚಿಮದ ದೇಶಗಳು ಗ್ಯಾಸು ಮತ್ತು ಪೆಟ್ರೋಲಿಯಂ ಅನ್ನ ಅತಿ ಹೆಚ್ಚು ಬಳಕೆ ಮಾಡ್ತಾ ಇರ್ತವೆ. ಮತ್ತೊಂದು ಕಡೆ ಜಾಗತಿಕ ತಾಪಮಾನ ಏರಿಕೆಗೆ ಪಶ್ಚಿಮದ ದೇಶಗಳು ಹಾಗೂ ಅಭಿವೃದ್ಧಿ ಹೊಂದಿದ ದೇಶಗಳೇ ಕಾರಣ ಅಂತ ಮಿಕ್ಕ ದೇಶಗಳು ಅವರ ಕಡೆ ಬೊಟ್ಟು ಮಾಡ್ತಾ ಇರೋದು ಇರುತ್ತೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಹವಾಮಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಗಳು ಎಲ್ಲ ವೇದಿಕೆಗಳಲ್ಲೂ ಆಗತ್ವೆ. G20, G7 ಶೃಂಗಗಳಿಂದ ಹಿಡಿದು ಮೊನ್ನೆ ನ್ಯಾಟೋ ಸಭೆಯಲ್ಲಿ ಕೂಡ ಹವಾಮಾನದ್ದೇ ಚರ್ಚೆ. ಆದರೆ ಜಾಗತಿಕ ತಾಪಮಾನ ಏರಿಕೆಯನ್ನ ಹಾಗೆ ನಿಯಂತ್ರಿಸಿ ಬಿಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೊಂದು ಸಾಮೂಹಿಕ ಪ್ರಯತ್ನ ಬೇಕು. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ಎರಡೂ ದೇಶಗಳು ಅಲ್ಲಿ ಕೈ ಜೋಡಿಸಬೇಕು ಮತ್ತು ಬಡ ದೇಶಗಳೇನಿವೆ ಅಲ್ಲಿ ಕೂಡ ಒಂದಷ್ಟು ಕೆಲಸಗಳಾಗಬೇಕು. ಅದಕ್ಕಾಗಿ ಹಣ ಬೇಕು. ಅದನ್ನ ಅಭಿವೃದ್ಧಿ ಹೊಂದಿದ ದೇಶಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಭರಿಸಲಿ ಅನ್ನೋದು ಅಭಿವೃದ್ಧಿಶೀಲ ದೇಶಗಳ ಒತ್ತಾಯ. ಹಾಗೆ ನೋಡಿದ್ರೆ ಜಗತ್ತಲ್ಲಿ ಈಗಾಗಲೇ ಉಂಟಾಗಿರುವ ಹವಾಮಾನ ವೈಪರೀತ್ಯ ಮತ್ತು ಜಾಗತಿಕ ತಾಪಮಾನ ಏರಿಕೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರೋದು ಇವತ್ತು ಮುಂದುವರೆದ ದೇಶಗಳು ಅಂತ ಕರೆಸಿಕೊಳ್ತಾ ಇರೋ ದೇಶಗಳೇ. 19ನೇ ಶತಮಾನದಲ್ಲಿ ಯುರೋಪ್ ಹಾಗೂ ಅಮೆರಿಕಾದಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭ ಆಯಿತು. ಅಲ್ಲಿ ಭಯಾನಕ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಬಗದು ಉರಿಸೋ ಕೆಲಸ ಮಾಡಿದ್ರು. ಅದಾದ ಬಳಿಕ ಅಲ್ಲಿ ಆಧುನಿಕ ಉಪಕರಣಗಳು ಬಂದವು. ಪೆಟ್ರೋಲಿಯಂನ ಉಪಯೋಗ ಅಲ್ಲಿ ಹೆಚ್ಚಾಯಿತು. ಎಸಿ ರೆಫ್ರಿಜರೇಟರ್ಗಳ ಬಳಕೆ ಹೆಚ್ಚಾಯಿತು. ಇದರ ಜೊತೆಗೆ ಜಗತ್ತಲ್ಲಿ ಯುದ್ಧದಾಹ ಕೂಡ ಹೆಚ್ಚಾಗ್ತಾ ಹೋಯಿತು. ಅಣು ಬಾಂಬುಗಳು ಸಿಡಿದದ್ದೂ ಆಯಿತು. ಹೀಗೆ ಪರಿಸರಕ್ಕೆ ವಿಷ ತುಂಬೋದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ಮುಂದುವರಿದ ದೇಶಗಳು ಅಂತ ಕರೆಸಿಕೊಳ್ಳೋ ದೇಶಗಳೇ. ಇವತ್ತಿಗೂ ಕೂಡ ಅವುಗಳಿಂದಲೇ ಹವಾಮಾನದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಉಂಟಾಗ್ತಾ ಇರೋದು. ಇವತ್ತು ಜಗತ್ತಲ್ಲಿ ಅತಿ ಹೆಚ್ಚು ಕಾರ್ಬನ್ ಉತ್ಪಾದನೆ ಮಾಡ್ತಾ ಇರೋ ದೇಶಗಳನ್ನ ನೋಡ್ತಾ ಹೋದ್ರೆ ಅಭಿವೃದ್ಧಿ ಹೊಂದಿರುವ ದೇಶಗಳೇ ಆ ಪಟ್ಟಿಯಲ್ಲಿ ಹೆಚ್ಚಾಗಿ ಕಾಣುತ್ತವೆ. ಜಗತ್ತಲ್ಲಿ ಉತ್ಪಾದನೆ ಆಗ್ತಾ ಇರೋ ಕಾರ್ಬನ್ ಪ್ರಮಾಣದ 32% ಚೈನಾ ಒಂದೇ ಪ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗೇನೆ ಅಮೆರಿಕ 2ನೇ ಸ್ಥಾನದಲ್ಲಿದೆ. ಅವರ ಪಾಲು 12.6%. ಇನ್ನು ಈ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ನಾವು ಪರ್ಯಾವರಣಕ್ಕೆ ತುಂಬುತ್ತಾ ಇರೋದು 6.99% ಕಾರ್ಬನ್ ಅನ್ನ. ಹಾಗೆ ರಷ್ಯಾ 4.96, ಜಪಾನ್ 2.81, ಇಂಡೋನೇಷ್ಯಾ 1.8, ಇರಾನ್ 1.78, ಜರ್ಮನಿ 1.75, ದಕ್ಷಿಣ ಕೊರಿಯಾ 1.65, ಸೌದಿ ಅರೇಬಿಯಾ 1.58, ಕೆನಡಾ 1.51% ಕಾರ್ಬನ್ ಅನ್ನ ಕೊಡುಗೆಯಾಗಿ ಕೊಡ್ತಾ ಇವೆ. ಹೀಗೆ ಭಾರತ, ಇಂಡೋನೇಷ್ಯಾ ಮತ್ತು ಇರಾನ್ಗಳನ್ನ ಹೊರತುಪಡಿಸಿದ್ರೆ ಈ ಪಟ್ಟಿಯಲ್ಲಿ ಹೆಚ್ಚು ಕಾಣುವುದು ಶ್ರೀಮಂತ ದೇಶಗಳೇ. ಇವತ್ತು ಒಟ್ಟು ಕಾರ್ಬನ್ ಕೊಡುಗೆಯಲ್ಲಿ 60% ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಕೊಡುಗೆ ಇದೆ. ಇದನ್ನು ಸಾಕಷ್ಟು ಯುರೋಪಿಯನ್ ಹಾಗೂ ನಾರ್ತ್ ಅಮೆರಿಕನ್ ದೇಶಗಳು ಕೂಡ ಒಪ್ಕೊಳ್ಳುತ್ತವೆ. ಹೀಗಾಗಿನೇ ಅವರು ತಾವು ಮಾಡಿರೋ ಪಾಪವನ್ನು ತೊಳ್ಕೊಳ್ಳೋದಕ್ಕೆ ಪ್ರತಿ ವರ್ಷ ಒಂದಷ್ಟು ಹಣವನ್ನ ಪರಿಸರದ ಉಳಿವಿಗಾಗಿ ಕೊಡ್ತಾ ಬಂದಿದ್ದಾರೆ. ಅದನ್ನ ವಿಶ್ವಸಂಸ್ಥೆಗೆ ಕೊಟ್ಟು ಅಲ್ಲಿನ UNFCCC ಅಂದ್ರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಮೂಲಕ ಪರಿಸರ ಸಂರಕ್ಷಣೆಯ ಕೆಲಸಗಳಿಗೆ ಬಳಕೆಯಾಗುವ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಈ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನೋದಿದೆಯಲ್ಲ, ಇದು ಶುರುವಾಗಿದ್ದು 1995ರಲ್ಲಿ. ಜಗತ್ತಿನ ಎಲ್ಲ ದೇಶಗಳು ಇದರ ಸದಸ್ಯತ್ವವನ್ನು ಪಡ್ಕೊಂಡಿವೆ. ಈ ಸಂಸ್ಥೆಯ ಮೂಲಕ ಜಾಗತಿಕವಾಗಿ ಶುರುವಾಗಿರುವ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸ ನಡೀತಿದೆ. ಇಲ್ಲಿವರೆಗೂ ಈ ಸಂಸ್ಥೆಯ ಅಡಿಯಲ್ಲಿ ಒಟ್ಟು 29 ಸಭೆಗಳು ನಡೆದಿದ್ದು, ಅಲ್ಲಿ ಹವಾಮಾನ ವೈಪರೀತ್ಯವನ್ನು ಸುಧಾರಿಸುವುದಕ್ಕೆ ಒಂದಷ್ಟು
ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಬಾರಿ ಕೂಡ ಅದೇ ಕೆಲಸ ನಡೀತಾ ಇತ್ತು. UNFCCC ಅಡಿಯಲ್ಲಿ 29ನೇ ಸಭೆ ಅಜರ್ಬೈಜಾನ್ನ ರಾಜಧಾನಿ ಬಾಕುವಿನಲ್ಲಿ ಆಯೋಜನೆಗೊಂಡಿತ್ತು. ಆ ಸಭೆಯ ಅಧ್ಯಕ್ಷತೆಯನ್ನ ಅಜರ್ಬೈಜಾನ್ ಎಕಾಲಜಿ ಹಾಗೂ ನ್ಯಾಚುರಲ್ ರಿಸೋರ್ಸಸ್ನ ಸಚಿವ ಮುಕ್ತಾರ್ ಬಾಬಾಯೇವ್ ವಹಿಸಿಕೊಂಡಿದ್ರು. ಆ ಸಭೆಯಲ್ಲಿ ಒಟ್ಟು 200 ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದು ಹವಾಮಾನ ವೈಪರೀತ್ಯ ಹಾಗೂ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಒಂದಷ್ಟು ನಿರ್ಧಾರಗಳನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಅಂದ್ರೆ 2035ರ ಹೊತ್ತಿಗೆ ಪರಿಸರದ ಉಳಿವಿಗಾಗಿ ಸುಮಾರು $300 ಬಿಲಿಯನ್ ಕೊಡೋದಕ್ಕೆ ಈ ಸಮ್ಮೇಳನದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಆದರೆ ಆ ಸಭೆಯಲ್ಲೇ ಈ ಬಗ್ಗೆ ಭಾರತ, ನೈಜೀರಿಯಾ, ಮಲಾವಿ ಹಾಗೂ ಬೊಲಿವಿಯಾಗಳು ವಿರೋಧವನ್ನ ವ್ಯಕ್ತಪಡಿಸಿದ್ವು. ಅಷ್ಟೇ ಅಲ್ಲದೆ ದಕ್ಷಿಣ ವಿಶ್ವದ ದೇಶಗಳು ಅಂದ್ರೆ ಈಗ ಜಗತ್ತನ್ನ ಅಪಾಯದಿಂದ ಕಾಪಾಡ್ತಾ ಇರೋ ದೇಶಗಳೇನಿವೆ ಅವುಗಳಿಗೆ ಪರಿಸರ ರಕ್ಷಣೆಗಾಗಿ ಪ್ರತಿ ವರ್ಷ $1.3 ಟ್ರಿಲಿಯನ್ ಮೀಸಲಿಡಬೇಕು ಅನ್ನೋ ಬೇಡಿಕೆಯನ್ನ ಈ ದೇಶಗಳು ಇಟ್ಟಿವೆ. ಗೆಳೆಯರಲ್ಲಿ ಬಹುತೇಕ ಮುಂದುವರೆದ ದೇಶಗಳು ಹವಾಮಾನವನ್ನ ನಿಯಂತ್ರಿಸೋದಕ್ಕೆ ವಿಶ್ವಸಂಸ್ಥೆಗೆ ಹಣವನ್ನು ಕೊಡ್ತಾ ಇವೆ. ಅದರಲ್ಲಿ ಒಂದಷ್ಟು ಹಣವನ್ನ UNFCCC ಮೂಲಕ ಅಭಿವೃದ್ಧಿಯನ್ನ ಹೊಂದುತ್ತಾ ಇರೋ ದೇಶಗಳಿಗೆ ಒದಗಿಸಲಾಗುತ್ತೆ. ಆ ದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಕಾರ್ಬನ್ ಉತ್ಪಾದನೆ ಆಗದೇ ಇರೋ ಹಾಗೆ ನೋಡ್ಕೊಳ್ತಾ ಅಲ್ಲಿನ ಗ್ರೀನ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದ ಇಂಧನಕ್ಕೆ ಒತ್ತು ಕೊಡಲಾಗುತ್ತೆ. ಹಾಗೇನೆ ಆ ದೇಶಗಳಲ್ಲಿ ಕಾಡನ್ನ ಉಳಿಸೋದಕ್ಕೆ ಮತ್ತು ಬೆಳೆಸೋದಕ್ಕೆ ಒಂದಷ್ಟು ಆರ್ಥಿಕ ಸಹಾಯವನ್ನ ಮಾಡುತ್ತವೆ. ಇದರ ಜೊತೆಗೆ ಬರಪೀಡಿತ ದೇಶಗಳಿಗೆ ಸಹಾಯ ಮಾಡೋದು, ಅಲ್ಲಿನ ಆಹಾರದ ಅಗತ್ಯಗಳನ್ನು ಪೂರೈಸೋದು, ಇದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಇದೊಂಥರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಹೌದು, ಪ್ರಾಯಶ್ಚಿತ್ತ ಕೂಡ ಹೌದು. ಇನ್ನು ಈಗ ಬಾಕುವಿನಲ್ಲಿ ನಡೆದ ಸಭೆಯಲ್ಲಿ ಜಾಗತಿಕ ತಾಪಮಾನವನ್ನು ತಡೆಯೋದಿಕ್ಕೆ ವಾರ್ಷಿಕ $300 ಬಿಲಿಯನ್ ಮೀಸಲಿಟ್ಟಿದಾರಲ್ಲ, ಅದು ಯಾವುದಕ್ಕೂ ಸಾಕಾಗೋದಿಲ್ಲ. ಹೀಗೆ ಕಡಿಮೆ ಹಣವನ್ನ ಮೀಸಲಿಡ್ತಾ ಹೋದ್ರೆ ನಾವು ಹಾಕೊಂಡಿರೋ ಝೀರೋ ಕಾರ್ಬನ್ ಟಾರ್ಗೆಟ್ ಅನ್ನ ಯಾವುದೇ ಕಾರಣಕ್ಕೂ ಮುಟ್ಟೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಪ್ರತಿ ವರ್ಷ ಕನಿಷ್ಠ ಅಂದ್ರೂ $1.3 ಟ್ರಿಲಿಯನ್ ಪರಿಸರಕ್ಕಾಗಿ ಮೀಸಲಿಡಬೇಕು ಅನ್ನೋದು ದಕ್ಷಿಣ ವಿಶ್ವದ ದೇಶಗಳು ಮಾಡ್ತಾ ಇರೋ ಒತ್ತಾಯ. ಗೆಳೆಯರೆ, ಇಲ್ಲಿ ಇವತ್ತಿಗೂ ಕೂಡ ಜಗತ್ತನ್ನ ಕಾಯ್ತಾ ಇರೋದು ದಕ್ಷಿಣ ವಿಶ್ವದ ದೇಶಗಳೇ. ಅದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಕೇಳಿ. ಇವತ್ತು ಭಾರತ ಸೇರಿದ ಹಾಗೆ ದಕ್ಷಿಣ ವಿಶ್ವದ ದೇಶಗಳ ಸಾಲಲ್ಲಿ ಆಗ್ನೇಯ ಏಷ್ಯಾ ದೇಶಗಳು, ಆಫ್ರಿಕಾ ಖಂಡ, ದಕ್ಷಿಣ ಅಮೆರಿಕ ಹಾಗೂ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗಳು ನಮಗೆ ಕಾಣಸಿಗುತ್ತವೆ. ಸೊ ಈ ದೇಶಗಳಲ್ಲಿ ಇವತ್ತಿಗೂ ಕೂಡ ಅತಿ ಹೆಚ್ಚು ಪ್ರಮಾಣದ ಅರಣ್ಯ ಸಂಪತ್ತು ಉಳ್ಕೊಂಡಿದೆ. ಅದು ಅಮೆಜಾನ್ ಆಗಿರಬಹುದು, ಕಾಂಗೋ ಕಾಡುಗಳಾಗಿರಬಹುದು, ಮಲಯನ್ ಕಾಡುಗಳೇ ಆಗಿರಬಹುದು. ಹೀಗೆ ಜಗತ್ತಿನ ಅತಿ ದೊಡ್ಡ ಕಾಡುಗಳನ್ನು ಹೊಂದಿರುವ ದೇಶಗಳ ಸಾಲಲ್ಲಿ ದಕ್ಷಿಣದ ದೇಶಗಳೇ ಹೆಚ್ಚಾಗಿವೆ. ಸೊ ಜಗತ್ತಲ್ಲಿ ಬಿಡುಗಡೆಯಾಗುವ ಕಾರ್ಬನ್ ಪ್ರಮಾಣವನ್ನು ಹೀರಿಕೊಳ್ತಾ ಇರೋದು ಹಾಗೂ ವಾತಾವರಣವನ್ನು ಶುದ್ಧಿ ಮಾಡ್ತಾ ಇರೋದು ಈ ದೇಶಗಳಲ್ಲಿರುವ ಕಾಡುಗಳು. ಹಾಗೆಯೇ ದಕ್ಷಿಣ ವಿಶ್ವದಿಂದ ಹವಾಮಾನ ಬದಲಾವಣೆಗೆ ಆಗ್ತಾ ಇರೋ ಕೊಡುಗೆ ಕೂಡ ತುಂಬಾನೇ ಚಿಕ್ಕದಿದೆ. ಹಾಗೆ ನೋಡಿದ್ರೆ ಭಾರತ ಹಾಗೂ ಒಂದಷ್ಟು ಅರಬ್ ದೇಶಗಳನ್ನು ಬಿಟ್ಟರೆ ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದ ದೇಶಗಳಲ್ಲಿ ಈ ಸಮಸ್ಯೆ ತುಂಬಾನೇ ಕಡಿಮೆ. ಇನ್ನು ಉತ್ತರ ವಿಶ್ವದ ದೇಶಗಳು ಅಂದ್ರೆ ಯುರೋಪ್, ಚೈನಾ, ರಷ್ಯಾ ಹಾಗೂ ಅಮೆರಿಕಾಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮಲ್ಲಿ ಆಗ್ತಾ ಇರೋ ಸಮಸ್ಯೆಗಳು ಕಡಿಮೆ ಇವೆ. ಹೀಗಾಗಿ ನಾವು ಕಡಿಮೆ ಪೊಲ್ಯೂಷನ್ ಅನ್ನು ಮಾಡ್ತೀವಿ. ಜೊತೆಗೆ ನೀವು ಮಾಡೋ ಗಲೀಜನ್ನು ತೊಳೆಯೋದಕ್ಕೆ ಕೂಡ ನಮ್ಮಲ್ಲಿನ ಕಾಡುಗಳು, ಪರಿಸರ ಸಹಾಯ ಮಾಡ್ತಾ ಇವೆ. ಹೀಗಾಗಿ ಉತ್ತರ ವಿಶ್ವದ ದೇಶಗಳು ನಮಗೆ ಕೊಡಬೇಕಾಗಿರುವ ಸವಲತ್ತುಗಳನ್ನು ಕೊಡಬೇಕು, ಕಾರ್ಬನ್ ಕ್ರೆಡಿಟ್ ಅನ್ನು ಕೊಡಬೇಕು. ನಾವು ಕೂಡ ಪರಿಸರವನ್ನು ಹಾಳು ಮಾಡದೇ ಇರೋ ಹಾಗೆ ಆ ಪರಿಸರವನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಅಗತ್ಯ ಸಹಾಯವನ್ನು ಮಾಡಬೇಕು ಅನ್ನೋದು ದಕ್ಷಿಣ ವಿಶ್ವದ ದೇಶಗಳ ಅಧಿಕಾರಯುತ ವಾದ. ಸಾಮಾನ್ಯವಾಗಿ ವಿಶ್ವಸಂಸ್ಥೆಯ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ದಕ್ಷಿಣದ ದೇಶಗಳು ವಿರೋಧಿಸೋದು ತುಂಬಾನೇ ಕಡಿಮೆ. ಆದರೆ ಈ ಬಾರಿ ಬಾಕುವಿನಲ್ಲಿ ನಡೆದ COP29 ಅಂದ್ರೆ 29ನೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸಭೆಯಲ್ಲಿ ಕೈಗೊಂಡಿರುವ ನಿರ್ಧಾರವನ್ನ ನೇರವಾಗಿ ಭಾರತ ವಿರೋಧಿಸಿದೆ. ಯಾವಾಗ ಭಾರತವೇ ಇದನ್ನು ವಿರೋಧಿಸ್ತೋ ಅಲ್ಲಿಗೆ ಬೇರೆ ಬೇರೆ ದೇಶಗಳಿಗೆ ದನಿ ಬಂದಂತಾಗಿದೆ. ಅವರು ಕೂಡ ಇಷ್ಟು ಹಣಾನೇ ದೊಡ್ಡದು ಅಂತ ತೋರಿಸಿ ಜೋಕ್ ಮಾಡೋದಕ್ಕೆ ಹೋಗಬೇಡಿ. ಈ ಹಿಂದೆ ಹೇಳಿರೋ ಹಾಗೆ ಈಗ ಅಗತ್ಯ ಇರೋ $1.3 ಟ್ರಿಲಿಯನ್ ಹಣವನ್ನ ಪರಿಸರದ ರಕ್ಷಣೆಗಾಗಿ ಮೀಸಲಿಡಿ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯವನ್ನ ಎದುರಿಸಬೇಕಾಗಿ ಬರುತ್ತೆ ಅನ್ನೋ ಮಾತುಗಳನ್ನಾಡಿವೆ. ಇದು ದಕ್ಷಿಣ ವಿಶ್ವದ ಸಮಸ್ಯೆಗಳಿಗೆ ಭಾರತ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಅವರ ನಾಯಕತ್ವವನ್ನು ವಹಿಸಿಕೊಳ್ತಾ ಇರೋ ರೀತಿ. ಸೊ ಈಗ ಭಾರತದ ಈ ನಿಲುವಿನಿಂದಾಗಿ ಆಫ್ರಿಕಾದ ದೇಶಗಳಿಗೆ ಬಲ ಬಂದಂತಾಗತ್ತೆ. ಪರಿಸರದ ರಕ್ಷಣೆಗೆ ಪಶ್ಚಿಮದ ದೇಶಗಳ ಮೇಲೆ ಒತ್ತಡ ಬೀಳೋದಷ್ಟೇ ಅಲ್ಲ, ಅವರ ದ್ವಿಮುಖ ನೀತಿಗಳು, ಹಿಪೋಕ್ರಸಿಗಳು ಬಯಲಾದಂತೆ ಕೂಡ ಆಗ್ತಾ ಇವೆ. ಇದು ಗೆಳೆಯರೆ ಜಗತ್ತಿನ ಮುಂದುವರಿದ ದೇಶಗಳ $300 ಬಿಲಿಯನ್ ಪ್ರಪೋಸಲ್ ಅನ್ನ ಭಾರತ ತಿರಸ್ಕರಿಸಿದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.